ರಾಜ್ಯ ಸರ್ಕಾರ ಜಾರಿಗೆ ಬಂದು 24 ತಿಂಗಳು ಕಳೆದಿದೆ. ಆದರೆ 25 ಬಾರಿ ಕಾಂತರಾಜ್ ವರದಿ ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಇನ್ನಾದರೂ ಜಾರಿ ಮಾಡಿಲ್ಲ. ಸರ್ಕಾರ ಕಾಲಹರಣ ಮಾಡ್ತಿದೆ. ಕೆಳವರ್ಗದವರನ್ನ ಸರ್ಕಾರ ತುಳಿತಾ ಇದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ತೀನಾ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರಾಗಿ 20ನೇ ತಾರೀಕಿಗೆ 2 ವರ್ಷ ಪೂರೈಸ್ತಾ ಇದ್ದಾರೆ. ಸುಮಾರು 24 ತಿಂಗಳಲ್ಲಿ ಅವರು ಒಂದು ವಿಷಯನ ಸುಮಾರು 25 ಬಾರಿ ಸಾರ್ವಜನಿಕವಾಗಿ ಲಕ್ಷಾಂತರ ಜನರ ಎದುರಿಗೆ ಹೇಳಿದ್ದಾರೆ, ಜೊತೆ ಮಾಧ್ಯಮಗಳಲ್ಲೂ ಹೇಳ್ತಾ ಬಂದಿದ್ದಾರೆ. ಅದು ಯಾವುದಂದರೆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕಾಂತರಾಜ್ ಅವರು ಅಧ್ಯಕ್ಷತೆಯಲ್ಲಿ ಆಗಿರ್ತಕ್ಕಂಥ ವರದಿಯನ್ನು ನಾವು ಜಾರಿ ಕೊಡ್ತೀವಿ ಅಂತ 24 ತಿಂಗಳಲ್ಲಿ 25 ಸರಿ ಹೇಳಿದ್ದಾರೆ. ಆದರೆ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಸ್ವೀಕಾರ ಮಾಡೋಕ್ಕೆ ಒಂದಿನ ಮಾಡಿದ್ರು, ಮತ್ತು ಕಳೆದ 2ನೇ ತಾರೀಕು ಅದರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂದರು. ಕೊನೆಗೆ 9ನೇ ತಾರೀಕಿಗೆ ಹೋಯಿತು. 9ನೇ ತಾರೀಕಿಂದ ಅದು ಮುಂದೆ ಹೋಗಿದೆ. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವಿಷಯ ಬಂದಾಗಲೆಲ್ಲ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ವಿರೋಧ ಮಾಡ್ಕೊತಾ ಬಂದಿದ್ದಾರೆ. ಮಂಡಲ್ ವರದಿ ಜಾರಿ ತರಬೇಕು ಅಂತ ಹೇಳಿದಾಗ VP ಸಿಂಗ್ ಅವರು ಜಾರಿ ತರ್ತೀನಿ ಅಂದಿದ್ದಕ್ಕೆ ಕೆಲವರು ವಿದ್ಯಾರ್ಥಿಗಳ ಮೇಲೆ ತಲೆ ಮೇಲೆ ಪೆಟ್ರೋಲು ಸಿಮೆಂಟ್ ಹಾಕಿ ಬೆಂಕಿ ಹಚ್ಚಿ ವಿದ್ಯಾರ್ಥಿಗಳು ದೇಶಾದ್ಯಂತ ವಿರೋಧ ಮಾಡ್ತಾರೆ ಅಂದರು. ಹಿಂದೂಗಳಲ್ಲಿ ಹಿಂದೂ ಧರ್ಮೀಯರಲ್ಲಿ 72% ಜನ ಹಿಂದುಳಿದ ವರ್ಗದವರೇ ಇರೋದು. ಅವರಿಗೆ ಸಾಮಾಜಿಕ ನ್ಯಾಯ ಮೀಸಲಾತಿ ಕೊಡೋದಕ್ಕೆ ಹಿಂದಿಂದನೂ ಕೆಲವು ವರ್ಗಗಳು ವಿರೋಧ ಮಾಡ್ಕೊತಾನೆ ಬಂದಿದ್ದಾರೆ. ಕೊನೆಗೆ VP ಸಿಂಗ್ ಅವರು ಅಧಿಕಾರನೇ ಕಳ್ಕೋಬೇಕಾಯ್ತು ಪ್ರಧಾನಿಯಾಗಿ. ಕೊನೆಗೆ ಕೋರ್ಟ್ ತೀರ್ಮಾನ ಆಗಿ ನರಸಿಂಹರಾವ್ ಅವರು ಪ್ರಧಾನಿ ಆದಾಗ ಮಂಡಲ್ ವರದಿ ಒಂದು ಜಾರಿ ಆಗ್ತಕ್ಕಂಥದ್ದು, ಕೇಂದ್ರ ರಾಷ್ಟ್ರ ಮಟ್ಟದಲ್ಲಿ ಜಾರಿ ಆಗ್ತಕ್ಕಂಥ ಕೆಲಸ ಆಯಿತು. ಈಗ ಏನಂದರೆ ಇದು ಹೊಸ ಇದಲ್ಲ. ದೇವರಾಜ್ ಅರಸು ಅವರು ಕರ್ನಾಟಕದಲ್ಲಿ ಹಾವನೂರು ಆಯೋಗದ ವರದಿಯನ್ನು ಜಾರಿ ತಂದರು. ಆವಾಗಲೂ ಸಹ ವಿರೋಧ ಮಾಡಿ ಶಾಸನಸಭೆಯಲ್ಲೂ ಕೆಲವರು ವಿರೋಧ ಮಾಡಿದ್ರು, ರಸ್ತೆಯಲ್ಲೂ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ವೆಂಕಟಸ್ವಾಮಿ ವರದಿ ಅಂತ ಹೇಳಿ ಒಂದು ರಾಜ್ಯದಲ್ಲಿ ಜಾರಿಗೆ ಬಂತು. ಆವಾಗಲೂ ಸಹ ಅದ್ರ ವಿರುದ್ಧ ಪ್ರತಿಭಟನೆ ಆಯಿತು. ಕೊನೆಗೆ ಚಿನ್ನಪ್ಪ ರೆಡ್ಡಿಯ ವರದಿ ಅಂತ ಹೇಳಿ ಮಾಡಿದ್ರು. ಇವತ್ತು ನಮ್ಮ ಮುಂದಿರೋ ಆಯ್ಕೆ, ಸಿದ್ದರಾಮಯ್ಯನವರ ಮುಂದಿರೋ ಆಯ್ಕೆ ಒಂದೇ. ಇಲ್ಲ VP ಸಿಂಗ್ ಅವರು ಮಂಡಲ್ ವರದಿ ಜಾರಿ ತರ್ತೀನಿ ಅಂತ ಹೇಗೆ ಅಧಿಕಾರವನ್ನು ಕಳ್ಕೊಳ್ಳೋಕ್ಕೂ ರೆಡಿ ಆದರೂ, ಸಿದ್ದರಾಮಯ್ಯನವ್ರು ಹಂಗೆ ರೆಡಿ ಆಗಬೇಕು, ಅಧಿಕಾರ ಕಳ್ಕೋಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯನವರು ದೇವರಾಜ್ ಅರಸುಗಿರ್ತಕ್ಕಂಥ ತಾಕತ್ತನ್ನು ಬಳಸ್ಬೇಕು. ದೇವರಾಜ್ ಅರಸು ಹೆಂಗೆ ಹಾವನೂರು ವೇಗದ ವರದಿಯನ್ನು ಜಾರಿ ತಂದರು,